ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಪೃಥು ಚಕ್ರವರ್ತಿಯ ಚರಿತ್ರೆ ಎಂಬ 69ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದರು ಹೇಳುತ್ತಿರುವರು: ಸಂಜಯ, ವೇನನ ಮಗನಾದ ಪೃಥುಚಕ್ರವರ್ತಿಯೂ ಕೂಡ ಮೃತನಾದನೆಂದು ನಾವು ಕೇಳುವೆವು. ಅನೇಕ ಮಹರ್ಷಿಗಳು ತಮ್ಮೊಳಗೆ ಆಲೋಚಿಸಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿದರು. ಈ ರಾಜನು ನಮ್ಮೆಲ್ಲರನ್ನು ಉದ್ಧರಿಸಿ ಪ್ರಖ್ಯಾತಿ ಹೊಂದಿಸುವುದರಿಂದ ಅವನಿಗೆ ಪೃಥುವೆಂದು ಹೆಸರಿಡುವೆವು ಎಂದು ಆ ಮಹರ್ಷಿಗಳೇ ಆ ಹೆಸರನ್ನಿಟ್ಟರು. ದುಷ್ಟರ ಬಾಧೆಯಿಂದ ನಮ್ಮೆಲ್ಲರನ್ನು ಇವನು ರಕ್ಷಿಸುವವನಾದುದರಿಂದ ಇವನು ಕ್ಷತ್ರಿಯನೆನಿಸುವನು. ಪ್ರಜೆಗಳಾದ ನಾವೆಲ್ಲರೂ ಇವನಲ್ಲಿ ಅನುರಾಗವುಳ್ಳವರಾದುದರಿಂದ ಲೋಕರಂಜಕನಾದ ಇವನು ರಾಜನೆಂದು ಕರೆಯಲ್ಪಡಲಿ ಎಂದು ಅವನಿಗೆ ಇನ್ನೂ ಬೇರೆ ಬೇರೆ ಹೆಸರುಗಳನ್ನಿಟ್ಟರು. ಆ ರಾಜನ ಆಳ್ವಿಕೆಯಲ್ಲಿ ಕೃಷಿ ಇಲ್ಲದೆ ಭೂಮಿಯು ಬೆಳೆಯುತ್ತಾ ಅವರವರು ಕೋರಿದ ಫಲಗಳನ್ನು ಕೊಡುತ್ತಿದ್ದವು. ಪಶುಗಳು ಬೇಕಾದಷ್ಟು ಹಾಲನ್ನು ಕರೆಯುತ್ತಿದ್ದವು. ಮರದ ಒಂದೊಂದು ಎಲೆಯಲ್ಲಿಯೂ ಜೇನು ಸ್ರವಿಸುತ್ತಿದ್ದಿತು. ವೃಕ್ಷಗಳೆಲ್ಲವೂ ಸುವರ್ಣಮಯಗಳಾಗಿದ್ದವು. ಅತ್ಯಂತ ಸುಖಸ್ಪರ್ಶವುಳ್ಳ ಆ ಮರದ ಎಲೆಗಳೇ ಜನರಿಗೆಲ್ಲ ಹಾಸಿಗೆ ಹೊದಿಕೆಗಳಾಗಿದ್ದವು. ಆಗಿನ ಮರದ ಹಣ್ಣುಗಳೆಲ್ಲ ಅಮೃತದಂತೆ ರುಚಿಯಾಗಿ ಜೇನನ್ನು ಸ್ರವಿಸುತ್ತಾ ಪ್ರಾಣಿಗಳಿಗೆ ಆಹಾರವಾದವು. ಆಹಾರವಿಲ್ಲದೆ ಯಾವ ಪ್ರಾಣಿಗಳೂ ಇರಲಿಲ್ಲ. ಪ್ರಾಣಿಗಳಿಗೆ ರೋಗಾದಿಗಳಿಲ್ಲ. ಶತ್ರು ಚೋರಾದಿ ಭಯವಿಲ್ಲ. ಮನುಷ್ಯರು ಕೋರಿದುದೆಲ್ಲವೂ ಆಗಾಗಲೇ ಕೈಗೂಡುತ್ತಿದ್ದವು. ಜನರು ವೃಕ್ಷಗಳಲ್ಲಿಯೂ ಗುಹೆಗಳಲ್ಲಿಯೂ ಯಥೇಷ್ಟವಾಗಿ ಸುಖದಿಂದ ವಾಸಿಸುತ್ತಿದ್ದರು. ಆಗ ನಗರಗಳು, ರಾಷ್ಟ್ರಗಳು ಎಂಬ ವಿಭಾಗವಿಲ್ಲ. ಎಲ್ಲರೂ ತಮ್ಮ ತಮ್ಮ ಇಷ್ಟ ಸುಖಗಳನ್ನು ಪಡೆದು ನಿತ್ಯ ಸಂತೋಷಿಗಳಾಗಿರುತ್ತಿದ್ದರು. ಆ ರಾಜನು ದಿಗ್ವಿಜಯಕ್ಕಾಗಿ ಸಮುದ್ರಕ್ಕೆ ಹೋಗುವಾಗ ಇವನ ಸೇನಾ ಸಂಚಾರಕ್ಕೆ ಅನುಕೂಲವಾಗಿ ಸಮುದ್ರ ಜಲವೂ ಕೂಡ ಸ್ತಬ್ಧವಾಗಿ ನಿಲ್ಲುತ್ತಿದ್ದಿತು. ಪರ್ವತಗಳು ಕೂಡ ಇವನಿಗೆ ದಾರಿಯನ್ನು ಕೊಡುತ್ತಿದ್ದವು. ಇವನ ರಥದ ಮೇಲಿರುವ ಧ್ವಜಕ್ಕೆ ಎಲ್ಲಿಯೂ ತಡೆಯಿರಲಿಲ್ಲ. ಅದಕ್ಕೆ ಎಲ್ಲಿಯೂ ಭಯವಿಲ್ಲ. ಒಮ್ಮೆ ಅವನು ಸುಖಾಸೀನನಾಗಿ ಕುಳಿತಿರುವಾಗ ವನಸ್ಪತಿಗಳು, ಪರ್ವತಗಳು, ದೇವತೆಗಳು, ಅಸುರರು, ಮನುಷ್ಯರು, ಉರಗರು, ಸಪ್ತರ್ಷಿಗಳು, ರಾಕ್ಷಸರು, ಗಂಧರ್ವರು, ಅಪ್ಸರಸ್ಸುಗಳು, ಪಿತೃಗಳು ಎಲ್ಲರೂ ಕೂಡಿ ಬಂದು ಅವನ ಮುಂದೆ ನಿಂತು, ಓ ಮಹಾತ್ಮ, ನೀನು ಕ್ಷತ್ರಿಯನಾಗಿ ಚಕ್ರವರ್ತಿ ಎನಿಸಿರುವೆ. ಲೋಕರಂಜಕನಾದುದರಿಂದ ರಾಜನೆನಿಸಿರುವೆ. ನಮ್ಮೆಲ್ಲರಿಗೆ ರಕ್ಷಕನಾಗಿ ತಂದೆ ಎನಿಸಿರುವೆ. ಆದುದರಿಂದ ಓ ಮಹಾರಾಜ, ಪ್ರಭುವಾದ ನೀನು ನಮ್ಮೆಲ್ಲರ ಇಷ್ಟಗಳನ್ನು ಈಡೇರಿಸಬೇಕು. ನಮಗೆ ಯಾವಾಗಲೂ ಅತೃಪ್ತಿ ಇಲ್ಲದೆ ನಾವು ಶಾಶ್ವತ ಸುಖದಲ್ಲಿ ಇರುವಂತೆ ಮಾಡಬೇಕು ಎಂದರು. ಅವರ ಪ್ರಾರ್ಥನೆಯನ್ನು ಕೇಳಿದೊಡನೆ ಆ ಪೃಥುವು ಧನುರ್ಬಾಣಗಳನ್ನು ಹಿಡಿದು ಭೂಮಿಗೆ ಎದಿರಾಗಿ ನಿಂತನು. ಆಗ ಭೂದೇವಿಯು ವೇನಕುಮಾರನಾದ ಪೃಥುವಿನ ತೇಜಸ್ಸಿಗೆ ಹೆದರಿ ಗೋರೂಪವನ್ನು ತಾಳಿ ಓಡಲಾರಂಭಿಸಿದಳು. ಇವನು ಆ ಹಸುವನ್ನು ಬೆನ್ನಟ್ಟಿ ಹೋದನು. ಆಗ ಭೂಮಿಯು ಈತನ ಭಯದಿಂದ ಬ್ರಹ್ಮಲೋಕಾದಿ ಸ್ಥಳಗಳಿಗೆಲ್ಲ ಹೋಗಿ ಎಲ್ಲಿಯೂ ತನಗೆ ರಕ್ಷಣೆಯನ್ನು ಕಾಣದೆ ಧನುರ್ಧಾರಿಯಾದ ಆ ಪೃಥುವಿನ ಮುಂದೆಯೇ ನಿಂತಳು. ತೇಜಸ್ಸಿನಿಂದ ಜಾಜ್ವಲ್ಯಮಾನವಾಗಿ ಉರಿಯನ್ನು ಕಕ್ಕುತ್ತಿರುವ ಬಾಣಗಳನ್ನು ಕೈಯಲ್ಲಿ ಹಿಡಿದು ದೇವತೆಗಳಿಗೂ ದುರ್ಜಯನೆನಿಸಿದ ಮಹಾತ್ಮನಾದ ಆ ಪೃಥುವನ್ನು ನೋಡಿ ಮಹಾಯೋಗ ಬಲವುಳ್ಳ ಇವನನ್ನು ಬಿಟ್ಟರೆ ತನಗೆ ಬೇರೆ ರಕ್ಷಕರಿಲ್ಲವೆಂದು ತಿಳಿದು ಲೋಕಪೂಜ್ಯನಾದ ಅವನ ಮುಂದೆಯೇ ಆ ಭೂದೇವಿಯು ಕೈಮುಗಿದು ನಿಂತು, ಓ ಮಹಾರಾಜ, ಧರ್ಮ ವಿರುದ್ಧವಾದ ಸ್ತ್ರೀ ವಧೆಗೆ ನೀನು ಪ್ರಯತ್ನಿಸಬಾರದು. ಜಗದ್ಧಾರಿಣಿ ಎನಿಸಿದ ನನ್ನನ್ನೇ ಕೊಂದ ಮೇಲೆ ನೀನು ಹೇಗೆ ತಾನೇ ಪ್ರಜೆಗಳನ್ನು ಧರಿಸಬಲ್ಲೆ ಎಂದಳು. ಅದಕ್ಕೆ ಆ ಪೃಥುವು ಭೂಮಿಯನ್ನು ಕುರಿತು, ವಸುಂಧರೆ, ನನ್ನ ಅಥವಾ ಇತರರ ಪ್ರಯೋಜನಕ್ಕಾಗಿ ಒಬ್ಬನನ್ನಾಗಲಿ ಅನೇಕ ಪ್ರಾಣಿಗಳನ್ನಾಗಲಿ ಕೊಲ್ಲುವುದರಿಂದ ಅದು ಪಾತಕವೆನಿಸುವುದಿಲ್ಲ. ಯಾವನೊಬ್ಬನನ್ನು ಕೊಲ್ಲುವುದರಿಂದ ಅನೇಕ ಪ್ರಾಣಿಗಳು ಸುಖದಿಂದ ವೃದ್ಧಿ ಹೊಂದುವವೋ ಅಂತಹವರನ್ನು ಕೊಲ್ಲುವುದರಿಂದ ದೋಷವೇನೂ ಬಾರದು. ಈಗ ನಾನು ಹೇಳುವಂತೆ ನೀನು ನಡೆಯದಿದ್ದರೆ ಎಲ್ಲ ಪ್ರಜೆಗಳ ಹಿತಕ್ಕಾಗಿ ನಿನ್ನನ್ನು ನಾನು ಕೊಲ್ಲದೆ ತೀರದು. ನನ್ನ ಕೋರಿಕೆಯನ್ನು ನೀನು ಅನಾದರಿಸಿದರೆ ಇದೇ ಬಾಣದಿಂದ ನಿನ್ನನ್ನು ಕೊಂದು ನನ್ನ ಪೌರುಷವನ್ನು ಪ್ರಕಟಿಸಿ ನಾನೇ ಯೋಗಶಕ್ತಿಯಿಂದ ಪ್ರಜೆಗಳನ್ನು ಧರಿಸುವೆನು. ನೀನು ಧರ್ಮವನ್ನು ತಿಳಿಯದವಳಲ್ಲ. ನನ್ನ ಮಾತನ್ನು ಕೇಳು. ಅದರಂತೆ ನಡೆದು ಪ್ರಜೆಗಳು ಸುಖದಿಂದ ಜೀವಿಸುವಂತೆ ಮಾಡು. ನೀನು ನನಗೆ ಪುತ್ರಿ ಎನಿಸು. ಇದಕ್ಕೆ ನೀನು ಸಮ್ಮತಿಸುವುದಾದರೆ ನಿನಗಾಗಿ ಗುರಿಯಿಟ್ಟಿರುವ ಈ ಭಯಂಕರ ಬಾಣವನ್ನು ನಾನು ಉಪಸಂಹರಿಸಿಕೊಳ್ಳುವೆನು ಎಂದನು. ಆಗ ಭೂಮಿಯು,
ಮಹಾರಾಜ, ನೀನು ಹೇಳಿದಂತೆಯೇ ಎಲ್ಲವನ್ನೂ ನಡೆಸುವೆನು. ನಾನು ಇದೇ ಗೋರೂಪದಿಂದಿದ್ದು ಹಾಲನ್ನು ಕರೆಯುವೆನು. ಇದಕ್ಕಾಗಿ ನನಗೆ ಕೊಟ್ಟ ಕರುವೊಂದನ್ನು ನೀನು ನೋಡು. ಅಲ್ಲದೆ ನನ್ನಿಂದ ಸ್ರವಿಸುವ ಹಾಲು ಎಲ್ಲ ಕಡೆಗೂ ಸಮವಾಗಿ ಸ್ರವಿಸುವಂತೆ ನನ್ನನ್ನು ಹಳ್ಳ ತಿಟ್ಟಿಲ್ಲದ ಸಮಸ್ಥಳವನ್ನಾಗಿ ಮಾಡು ಎಂದಳು. ಆ ಮಾತನ್ನು ಕೇಳಿದೊಡನೆ ಪೃಥು ಚಕ್ರವರ್ತಿಯು ಭೂಮಿಯ ಮೇಲೆ ಅಲ್ಲಲ್ಲಿ ಎದ್ದ ಕಲ್ಲು ಬಂಡೆಗಳನ್ನೆಲ್ಲ ಒಡೆದು ಸಮ ಮಾಡಿದನು. ಭೂಮಿಯ ಮೇಲೆ ದಟ್ಟವಾಗಿದ್ದ ಪರ್ವತಗಳೆಲ್ಲವೂ ನೆಲಕ್ಕೆ ಸಮಮಟ್ಟವಾಗಿ ಮಾಡಲ್ಪಟ್ಟವು. ಅದಕ್ಕೆ ಮೊದಲು ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಸಮಸ್ಥಳವಿಲ್ಲದೆ ಎಲ್ಲ ಕಡೆಯೂ ಹಳ್ಳ ತಿಟ್ಟುಗಳಾಗಿದ್ದವು. ಆಗ ನೆಲದ ಮೇಲೆ ಪೂರಾ ಗ್ರಾಮಗಳೆಂಬ ವಿಭಾಗಗಳೇ ಇರಲಿಲ್ಲ. ಸಸ್ಯಗಳ ಬೆಳೆಯಿಲ್ಲ, ಗೋ ರಕ್ಷಣವಿಲ್ಲ, ಕೃಷಿಯಿಲ್ಲ, ವಾಣಿಜ್ಯವಿಲ್ಲ. ಋತುವಿನ ಕಾಲದಿಂದೀಚೆಗೆ ಆ ಸೌಕರ್ಯಗಳೆಲ್ಲವೂ ಏರ್ಪಟ್ಟವು. ಭೂಮಿಯ ಮೇಲೆ ಎಲ್ಲೆಲ್ಲಿ ಪೃಥುವಿನಿಂದ ನೆಲವು ಸಮ ಮಾಡಲ್ಪಟ್ಟಿತೋ ಅಲ್ಲಲ್ಲಿ ಪ್ರಜೆಗಳು ಬಂದು ನೆಲೆಸಿ ಕ್ರಮವಾಗಿ ವೃದ್ಧಿ ಹೊಂದಿದರು. ಅಲ್ಲಿಂದೀಚೆಗೆ ಪ್ರಜೆಗಳ ಕಷ್ಟವೆಲ್ಲ ತಪ್ಪಿತೆಂದು ನಾವು ಕೇಳಿರುವೆವು. ಅದಲ್ಲದೆ ಆ ಪೃಥುವು ಈ ಭೂಮಿಯನ್ನು ಸಮ ಮಾಡಿದ ಮೇಲೆ ಅಜಗವೆಂಬ ತನ್ನ ಮಹಾಧನುಸ್ಸನ್ನು ಬಾಣಗಳನ್ನು ಕೈಯಲ್ಲಿ ಹಿಡಿದು ಸ್ವಲ್ಪ ಹೊತ್ತು ಆಲೋಚಿಸಿ ಭೂಮಿಯನ್ನು ಕುರಿತು, ಓ ವಸುಂಧರೆ, ಬಾ, ಬೇಗನೆ ಬಾ. ನೀನು ಹೇಳಿದಂತೆ ಈಗಲೇ ಈ ಪ್ರಜೆಗಳಿಗೆ ಇಷ್ಟಾರ್ಥ ರೂಪಗಳಾದ ಹಾಲನ್ನು ಕರೆ. ನನ್ನ ಆಜ್ಞೆಯನ್ನು ಮೀರಿ ನಡೆಯುವುದಾದರೆ ಬಾಣಗಳಿಂದ ನಿನ್ನನ್ನು ಈಗಲೇ ತೀರಿಸಿ ಬಿಡುವೆನು ಎಂದನು. ಆ ಮಾತಿಗೆ ಭೂಮಿಯು ಹೆದರಿ, ಮಹಾರಾಜ, ನಿನ್ನ ಇಷ್ಟದಂತೆಯೇ ಆಗಲಿ. ಕರುವನ್ನು ಪಾತ್ರಗಳನ್ನು ಕರೆಯತಕ್ಕವರನ್ನು ಶೀಘ್ರದಲ್ಲಿಯೇ ಸಿದ್ಧಪಡಿಸು. ನಾನು ಎಂತಹ ಹಾಲನ್ನು ಕರೆಯಬೇಕು ಎಂಬುದನ್ನು ನಿರ್ದೇಶಿಸು. ನಿನ್ನ ಇಷ್ಟದಂತೆ ಯಾವುದನ್ನು ಬೇಕಾದರೂ ನಾನು ಕರೆಯುವೆನು. ನನ್ನನ್ನು ಪುತ್ರಿ ರೂಪದಿಂದ ನೀನು ಪರಿಗ್ರಹಿಸು ಎಂದಳು. ಪೃಥುವು ಆ ಭೂಮಿಯ ಮಾತಿನಂತೆ ಎಲ್ಲವನ್ನೂ ಸಿದ್ಧಪಡಿಸಿದ ಮೇಲೆ ಕ್ರಮವಾಗಿ ಭೂತ ಸಮೂಹಗಳು ಬಂದು ಒಂದೊಂದಾಗಿ ಗೋರೂಪಿಣಿಯಾದ ಆ ಭೂಮಿಯನ್ನು ಕರೆಯಲಾರಂಭಿಸಿದವು. ಮೊದಲು ವನಸ್ಪತಿಗಳು ಬಂದವು. ಅವು ಹಾಲನ್ನು ಕರೆಯುವುದಕ್ಕೆ ಮೊದಲು ಭೂಮಿಯು ಕರುವನ್ನು, ಪಾತ್ರೆಯನ್ನು, ಕರೆಯತಕ್ಕವರನ್ನು ನಿರೀಕ್ಷಿಸುತ್ತಾ ನಿಂತಿರುವುದನ್ನು ನೋಡಿ ಪುಷ್ಪಿತವಾದ ಸಾಲೆಯ ಮರವು ಕರುವಾಗಿ ನಿಂತಿತು. ಪಕ್ಷ ವೃಕ್ಷವು ಕರೆಯತಕ್ಕ ಕಾರ್ಯಕ್ಕೆ ನಿಂತಿತು. ಕಡಿದು ಹಾಕಿದೊಡನೆ ಚಿಗುರುವ ಮರಗಳು ಹಾಲಿನ ರೂಪದಿಂದ ಬಂದವು. ಹತ್ತಿಯ ಮರವು ಕರೆಯುವ ಪಾತ್ರೆಯಾಯಿತು. ಆಮೇಲೆ ಪರ್ವತಗಳಲ್ಲಿ ಉದಯ ಪರ್ವತವು ಕರುವಾಗಿಯೂ, ಮೇರು ಪರ್ವತವು ಕರೆಯತಕ್ಕುದಾಗಿಯೂ, ಅಸ್ತಮಯ ಪರ್ವತವು ಕರೆಯುವ ಪಾತ್ರವಾಗಿಯೂ ಎದ್ದು ರತ್ನಗಳು, ಔಷಧಿಗಳು ಹಾಲಿನ ರೂಪದಿಂದ ಸ್ರವಿಸಿದವು. ಆಮೇಲೆ ದೇವತೆಗಳು ಆ ಗೋವನ್ನು ಕರೆಯುವುದಕ್ಕೆ ಬಂದಾಗ ಇಂದ್ರನೇ ಕರುವಾದನು. ಸೂರ್ಯನು ಕರೆಯತಕ್ಕವನಾದನು. ಅವನು ದಾರುಮಯವಾದ ಪಾತ್ರೆಯಲ್ಲಿ ಬಲವರ್ಧಕವಾದ ಆ ವಸ್ತುವನ್ನು ಹಾಲಿನ ರೂಪದಿಂದ ಕರೆದನು. ಆಮೇಲೆ ರಾಕ್ಷಸರು ಕರೆಯುವುದಕ್ಕೆ ಬಂದರು. ಅವರು ಉಕ್ಕಿನ ಪಾತ್ರೆಯಲ್ಲಿ ಮಾಯೆಯನ್ನು ಹಾಲಿನ ರೂಪದಿಂದ ಕರೆದರು. ಆಗ ವಿರೋಚನನೆಂಬ ರಾಕ್ಷಸನು ಕರುವಾಗಿಯೂ, ದ್ವಿಶಿರಸ್ಸೆಂಬ ರಾಕ್ಷಸನು ಕರೆಯತಕ್ಕವನಾಗಿಯೂ ಎದ್ದನು. ಆಮೇಲೆ ಮನುಷ್ಯರು ಆ ಗೋವನ್ನು ಕರೆಯುವುದಕ್ಕೆ ಬಂದಾಗ ಸ್ವಯಂಭುವ ಮನುವೆ ಕರುವಾದನು. ಪೃಥುವೆ ಕರೆಯತಕ್ಕವನಾದನು. ಅವನು ಪ್ರಜೆಗಳಿಗಾಗಿ ಕೃಷಿಯನ್ನು, ಸಸ್ಯಗಳನ್ನು ಕರೆದನು. ಆಮೇಲೆ ಸರ್ಪಗಳ ಸರದಿಯು ಬಂದಾಗ ಧೃತರಾಷ್ಟ್ರನೆಂಬ ಸರ್ಪವು ಕರೆಯತಕ್ಕವನಾದನು. ತಕ್ಷಕನು ಕರುವಾದನು. ಇವರು ಸೋರೆ ಬುರುಡೆಯ ಪಾತ್ರದಲ್ಲಿ ವಿಷವನ್ನು ಕರೆದರು. ಆಮೇಲೆ ಸಪ್ತರ್ಷಿಗಳಿಂದ ವೇದ ಮಂತ್ರವು ಕ್ಷೀರ ರೂಪವಾಗಿ ಕರೆಯಲ್ಪಟ್ಟಿತು. ಆಗ ಬೃಹಸ್ಪತಿಯು ಅದನ್ನು ಕರೆಯತಕ್ಕವನಾದನು. ಸೋಮರಾಜನು ಕರುವಾದನು. ಛಂದಸ್ಸೇ ಪಾತ್ರವಾಯಿತು. ಆಮೇಲೆ ರಾಕ್ಷಸರು ಹಸಿ ಮಡಕೆಯಲ್ಲಿ ಅಂತರ್ಧಾನ ವಿದ್ಯೆಯನ್ನು ಕರೆದರು. ಕುಬೇರನೇ ಕರೆಯತಕ್ಕವನಾಗಿಯೂ, ವೃಷಭಧ್ವಜನು ಕರುವಾಗಿಯೂ ಆದನು. ಗಂಧರ್ವರು, ಅಪ್ಸರಸ್ಸುಗಳು ಅದೇ ಭೂಮಿಯಿಂದ ಪದ್ಮಪಾತ್ರದಲ್ಲಿ ಪೂರ್ಣ ಗಂಧವನ್ನು ಕರೆದರು. ಚಿತ್ರರಥನು ಕರುವಾಗಿಯೂ, ವಿಶ್ವರುಚಿಯು ಕರೆಯತಕ್ಕವನಾಗಿಯೂ ಇದ್ದನು. ಪಿತೃಗಳು ಬೆಳ್ಳಿಯ ಪಾತ್ರೆಗಳಲ್ಲಿ ಸ್ವಧೆಯನ್ನು ಕರೆದರು. ಆಗ ವೈವಸ್ವತನು ಕರುವಾಗಿಯೂ, ಅಂತಕನು ಪಾತ್ರವಾಗಿಯೂ ಇದ್ದನು. ಓ ಸಂಜಯ, ಹೀಗೆ ಬೇರೆ ಬೇರೆ ಭೂತವರ್ಗಗಳು ವಿರಾಟ್ ರೂಪಿಣಿಯಾದ ಆ ಭೂದೇವಿಯಿಂದ ತಮಗೆ ಬೇಕಾದುದನ್ನು ಕರೆದುಕೊಂಡರು. ಆಗ ಕರೆದ ಅವರವರ ಅಭೀಷ್ಟಗಳೇ ಈಗಲೂ ಅವರವರಿಗೆ ನಿತ್ಯ ಜೀವನ ಹೇತುವಾಗಿರುವುದು. ವೇನಪುತ್ರನಾದ ಆ ಪೃಥುವು ಅನೇಕ ಯಜ್ಞಗಳನ್ನು ಮಾಡಿ ಸಮಸ್ತ ಭೂತಗಳನ್ನು ಇಷ್ಟ ದಾನಗಳಿಂದ ತೃಪ್ತಿಗೊಳಿಸಿದನು. ಲೋಕದಲ್ಲಿ ಮೃಣ್ಮಯವಾದ ಸಮಸ್ತ ವಸ್ತುಗಳನ್ನು ಅವನು ಸುವರ್ಣಮಯಗಳನ್ನಾಗಿ ಮಾಡಿ ತಾನು ನಡೆಸಿದ ಅಶ್ವಮೇಧಯ ಮಹಾಯಜ್ಞದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿದನು. 60,000 ಗೋವುಗಳನ್ನು,
60,000 ಆನೆಗಳನ್ನು ಸ್ವರ್ಣಾಭರಣಗಳಿಂದ ಅಲಂಕರಿಸಿ ಆ ಯಾಗದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿದನು. ಸಮಸ್ತ ಭೂಮಿಯನ್ನು ಸ್ವರ್ಣಮಯವನ್ನಾಗಿ ಮಾಡಿ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಓ ರಾಜ, ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯಗಳೆಂಬ 4 ಗುಣಗಳಲ್ಲಿಯೂ ನಿನಗಿಂತಲೂ ಮೇಲಾಗಿ ನಿನ್ನ ಮಗನಿಗಿಂತಲೂ ಅಧಿಕ ಪುಣ್ಯಶಾಲಿ ಎನಿಸಿದ ಆ ಪೃಥು ಚಕ್ರವರ್ತಿಯೇ ಕಾಲವಶನಾದನು ಎಂದ ಮೇಲೆ ಯಾವ ಯಜ್ಞವನ್ನು ಮಾಡದೆ ದಕ್ಷಿಣೆಯನ್ನು ಕೊಡದೆ ನಿನ್ನ ಮಗನ ಸಾವಿಗೇಕೆ ಚಿಂತಿಸುವೆ ಎಂದನು. ಇದು 69ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.